ಇದು ಮತ್ತು NS2 ಸಮೇತ ಇ ಪಾಸ್ ಮಾಡಿಸಿದ್ವಿ ನಾವು. ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಲ್ಲ, ಏನೋ ಹಿಡಿದೆ ಅಂತ ಇ ಪಾಸ್ ಒಂದು ಮಾಡಿಸಿದ್ವಿ. ಯಾರಪ್ಪ ಅಲ್ಲಿ ಲಿಕ್ಕರ್ ಕುಡಿಯೋದು ತಂದಿದ್ಯಾನಪ್ಪ? ಎಷ್ಟು ಬಾಟ್ಲು ತಂದಿದ್ಯಾ? 2. ನಾವು ಆ್ಯಕ್ಚುಲಿ ಕುಡಿಯೋರಲ್ಲ ಆಯಿತಾ, ಸುಮ್ಮನೆ ಜೋಕು. ಬ್ಯಾಗಲ್ಲಿ ಕ್ಲಾತು ಮತ್ತು ಕ್ಯಾಮ್ರಾ ಆಕ್ಸೆಸರೀಸು ಅಂತಿದೆ ಅಷ್ಟೇ, ನೀರಿನ ಬಾಟ್ಲು ಸಮೇತ ಇಲ್ಲ. ಚೆಕ್ ಮಾಡಿ ಬೇಕಾದ್ರೆ. ಡೋಡು ಆ್ಯಕ್ಚುಲಿ ಇಲ್ಲಿಗೆ ಕರ್ನಾಟಕ ಅಫಿಷಿಯಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಆನೆ ಅಲ್ಲಿ ಕಾಣಿಸ್ತಿದ್ಯಾ? ಒಂದು ಆನೆ ಇದೆ. ಆನೆ ನೋಡ್ದಾ? ಚೂರು ಮುಂದೆ ತೋರಿಸ್ತೀನಿ ರೀ. ಅಲ್ಲಿ ನೋಡಿ, ಅಲ್ಲಿ ಆನೆ, ಒಂದು ಆನೆ. ಇದೆಲ್ಲ ಫಾರೆಸ್ಟ್ ಕ್ಯಾಂಪ್ ಅನ್ಸುತ್ತೆ ಇದೆಲ್ಲ. ಓಕೆ ಫಾರೆಸ್ಟ್ ಆಫೀಸ್ ಅದು. ಬರುವಾಗ ಅಷ್ಟೇ ಹೇಳ್ಕೊಂಬಂದೆ ಜಿಂಕೆ ಸಿಗ್ಬೋದು ನೋಡೋಕ್ಕೆ ಅಂತ, ಅಷ್ಟು ಬೇಗ ಸಿಕ್ತು. ಬಟ್ ಇವುಗಳು ಗುಂಪದು ಹೋಯ್ತವೆ, ಅದು ನೋಡೋಕ್ಕೆ ಚಂದ. ಏನಾದರೂ ಫಾರೆಸ್ಟ್ ಆಫೀಸರ್ಸ್ ಏನಾದರೂ ಈ ರೋಡಲ್ಲಿ ಏನಾದರೂ ಹೋಗುವಾಗ ಏನಾದರೂ ನಾವು ನಿಲ್ಲಿಸಿತ್ತು ಅಂದರೆ ಗಾಡಿ ಫೈನ್ ಹಾಕ್ತಾರೆ. ನಾವು ಇಲ್ಲಿ ಬಂದಿಕ್ಕಾದ್ರೂ ಒಂದೆರಡು ಜಿಂಕೆ ಸಿಕ್ಕಿದ್ರೆ ಆಗೋದು, ನೋಡ್ಕೊಂಡು ಹೋಗ್ಬೋದಿತ್ತು. ಜಿಂಕೆ ನೋಡಿ ಗೈಸ್, ಕೃಷ್ಣಾಮೃಗ. ಬರುವಾಗ ಅಷ್ಟೇ ಹೇಳ್ಕೊಂಬಂದೆ ಜಿಂಕೆ ಸಿಗ್ಬೋದು ನೋಡೋಕ್ಕೆ ಅಂತ, ಅಷ್ಟು ಬೇಗ ಸಿಕ್ತು. ಬಟ್ ಇವುಗಳು ಗುಂಪದು ಹೋಯ್ತವೆ, ಅದು ನೋಡೋಕ್ಕೆ ಚಂದ. ಹಿಂದೆ ಒಂದು ಸ್ವಲ್ಪ ಬೈಕರ್ಸ್ ಇದ್ದಾರೆ, ಅವ್ರು ಕೇರಳ ಕಡೆಯಿಂದ ಬಂದಿರೋದು ಅನ್ಸುತ್ತೆ. ಬಟ್ ಹಳೇ ಕಾಲದ ಬುಲೆಟು. ಮಂಗ ಸಿಗ್ತಾ ಇರ್ತದೆ, ಮಂಗ ಮತ್ತೆ ಜಿಂಕೆ ಅದೆಲ್ಲ ಸಿಗ್ತಾ ಇರ್ತದೆ. ಸಿಗ್ತಾರೆ, ಒಂದು ಹಾಯ್ ಮಾಡ್ಕೊಂಡು ಹೋಯ್ತಾ ಇರೋದಷ್ಟೇ. ಆನೆನೂ ಇರುತ್ತೆ, ಬಟ್ ನಮಗೆ ಈ ಟೈಮಲ್ಲಿ ಆನೆ ಸಿಗೋದು ಡೌಟೆ. ಸಂಜೆ ಹೊತ್ತೆಲ್ಲ ಬಂದಿದ್ರೆ ಸಿಗ್ಬೋದೇನೋ, ಒಂದು 3-3:30 ಇದೆಲ್ಲ ಫಾರೆಸ್ಟ್ ಕ್ಯಾಂಪ್ ಅನ್ಸುತ್ತೆ ಇದೆಲ್ಲ. ಓಕೆ ಫಾರೆಸ್ಟ್ ಆಫೀಸ್ ಅದು. ಆನೆ ಅಲ್ಲಿ ಕಾಣಿಸ್ತಿದ್ಯಾ? ಒಂದು ಆನೆ ಇದೆ. ಆನೆ ನೋಡ್ದಾ? ಚೂರು ಮುಂದೆ ತೋರಿಸ್ತೀನಿ ರೀ. ಅಲ್ಲಿ ನೋಡಿ, ಅಲ್ಲಿ ಆನೆ, ಒಂದು ಆನೆ, ಒಂದು ಜಿಂಕೆ, ಒಂದು ಕೋತಿ, ಎಲ್ಲ ಒಂದೊಂದೇ ಮುಖ ತೋರಿಸ್ತಾ ಇದಾವಲ್ಲ. ಆ ಕಾರೋನು ರಿವರ್ಸ್ ಹೋದಾದ್ಲೇ ತಿಳ್ಕೊಂಡೆ ಏನೋ ಒಂದು ಕಂಡ ಅವನು ಅಂತ. ಅದಕ್ಕೆ ಸ್ಲೋ ಮಾಡ್ಕೊಂಡೆ ನಿಲ್ಸ್ಬಿಟ್ಟು ನೋಡಿದ್ರೆ ಆನೆ ಒಂದನೇ ಡೋಡು. ಆ್ಯಕ್ಚುಲಿ ಇಲ್ಲಿಗೆ ಕರ್ನಾಟಕ ಅಫಿಷಿಯಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ತಮಿಳ್ನಾಡು. ಇಲ್ಲಿದೆ ನೋಡಿ, ವಿಸಿಟೇರಿಯನ್ ಕರ್ನಾಟಕ ಅಂತ. ಗೈಸ್, ವೆಲ್ಕಮ್ ಟು ತಮಿಳ್ನಾಡು. ಏನೋ ಟಿಕೆಟು ಇಲ್ಲಾಂದರೆ ಇ ಪಾಸ್ ಏನಾದರೂ ತೋರಿಸ್ಬೇಕು ಅನಿಸುತ್ತೆ. ಇಲ್ಲಿಗೆ ಟಿಕೆಟ್ ತೊಗೊಳ್ಬೇಕಾ? ಬ್ಯಾಗಲ್ಲಿ ಕ್ಲಾತು ಮತ್ತು ಕ್ಯಾಮ್ರಾ ಆಕ್ಸೆಸರೀಸು ಅಂತಿದೆ ಅಷ್ಟೇ, ನೀರಿನ ಬಾಟ್ಲು ಸಮೇತ ಇಲ್ಲ. ಚೆಕ್ ಮಾಡಿ ಬೇಕಾದ್ರೆ. ಎಂತ? ಇಲ್ಲ, ನಾವು ಕುಡಿಯೋರಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಕರ್ಚೀಫ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಗೈಸ್, ವೆಲ್ಕಮ್ ಟು ಮಧುಮಲೈ ಟೈಗರ್ ರಿಸರ್ವ್. ಲಿಕ್ಕರ್ ಉಂಟು ಅಂತ ಕೇಳ್ತಿದ್ರು ಸರ್, ನಾವು ಕುಡಿಯೋರಲ್ಲ ಅಂತ ಹೇಳಿದೆ. ಓಕೆ ಯು ಕ್ಯಾನ್ ಗೋ ಅಂತ ಹೇಳಿ ಕಳಿಸಿದ್ರು.
ಫೀಡ್ ಮಾಡುವಂತೆ ಇಲ್ಲ. ಫೀಡ್ ಮಾಡಿದ್ರೆ ಇಲ್ಲಿ ಅಂದರೆ ಪ್ರಾಣಿಗಳಿಗೆ ಫೀಡ್ ಮಾಡಿದ್ರೆ ಫೈನ್ ಬರೀತಾರೆ ಇಲ್ಲಿ 1000 ರೂಪಾಯಿ. ಯಾರಪ್ಪ ಅಲ್ಲಿ ಲಿಕ್ಕರ್ ಕುಡಿಯೋದು ತಂದಿದ್ಯಾನಪ್ಪ? ಎಷ್ಟು ಬಾಟ್ಲು ತಂದಿದ್ಯಾ? 2. ನಾವು ಆ್ಯಕ್ಚುಲಿ ಕುಡಿಯೋರಲ್ಲ ಆಯ್ತಾ, ಸುಮ್ಮನೆ ಜೋಕು. ಇವಾಗ ಅಫಿಷಿಯಲ್ ಆಗಿ ಮಧುಮಲೈ ಟೈಗರ್ ರಿಸರ್ವ್ ಒಳಗಡೆ ಹೋಗ್ತಾ ಇದ್ದೀವಿ. ವಾವ್, ಸೂಪರ್ ಆಗಿದೆ. ಆ್ಯಕ್ಚುಲಿ ಒಂದೊಂದ್ಸತಿ ಇ ಪಾಸು ಚೆಕ್ ಮಾಡ್ತಾರೆ ಅಲ್ಲಿ. ಏನಪ್ಪ ನಮಗೇನು ಇ ಪಾಸ್ ಏನು ಚೆಕ್ ಮಾಡಲಿಲ್ಲ. ಇದು ಮತ್ತು NS2 ಸಮೇತ ಇ ಪಾಸ್ ಮಾಡಿಸಿದ್ವಿ ನಾವು. ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಲ್ಲ, ಏನೋ ಹಿಡಿದೆ ಅಂತ ಇ ಪಾಸ್ ಒಂದು ಮಾಡಿಸಿದ್ವಿ. ನೋಡಿ ಜಿಂಕೆಗಳು ಸೈಟ್ ಆದ್ವು ಇವಾಗ. 1 2 3 4 5 6 7 ಕೃಷ್ಣಾಮೃಗ. ಅಲ್ಲೊಂದೆರಡು ಇದ್ದಾವೆ. ಈ ರೋಡಲ್ಲೆಲ್ಲ ಕಾಮನು ಸಿಗ್ತಾ ಇರ್ತವೆ ನೋಡೋಕ್ಕೆ. ನವಿಲಿದೆ ನೋಡಿ ಅಲ್ಲಿ ಇವರಿಬ್ರು ಜಡ್ಲಾಡಾಕಿದ್ರು. ಹೋಗ್ಬೋದು ಆ ಕಡೆ ನೋಡಿ. ಮತ್ತೆ ಕರ್ಮ, ಒಂದು ಕಾಮನ್ ಸೆನ್ಸ್ ಬೇಟ ಆಯ್ತಾ. ಎಲ್ಲೆಲ್ಲೋ ನಿಲ್ಸ್ಬಿಟ್ಟು ಜಡ್ಲಾಡ್ತಿದ್ರು ಇಬ್ರು. NS ಹೋಯ್ತು. ಚೂರು ಮುಂದೆ ಹಾಕು. ಹಿಂದೆ ಎಷ್ಟು ಟ್ರಾಫಿಕ್ ಜಾಮು. ಹೊರಡೋಣ. ಹಿಂದೆ ಎಷ್ಟು ಟ್ರಾಫಿಕ್ ಜಾಮ್ ಆಯ್ತು ಉಂಟು. ಜಡ್ಲಾಡೋದಾದ್ರೆ ಸೈಡ್ ಹಾಕೊಂಡು ಜಡ್ಲಾಡ್ಬೇಕು. ಅಲ್ಲಿ ಈ ಸೆಂಟ್ರ್ ರೋಡಲ್ಲಿ ಹಾಕೊಂಡು ಜಡ್ಲಾಡ್ಕೊಂಡೆ. ರೈಟ್ ಸೈಡ್ ಏನು ಸಖತ ಉಂಟು. ಅಯ್ಯೋಪ್ಪ, ಬೆಟ್ಟ ಸೂಪರ್ ಆಗಿದೆ ರೈಟ್ ಸೈಡು. 1 ಗಂಟೆ ಆಗಿದೆ. ಊಟಿ 29 ಕಿಲೋಮೀಟ್ರ್ ಇದೆ. ಸರ್ ಪ್ಲೇಸ್ ನೇಮ್ ಎಂದ? ಪ್ಲೇಸ್ ನೇಮ್ ಇದು ಪ್ಲೇಸ್ ನೇಮ್ ಮಸನಗುಡಿ, ಊಟಿ ಸ್ಟ್ರೈಟಾ? ಥ್ಯಾಂಕ್ ಯು ಸರ್. ರೈಟ್ ಸೈಡಲ್ಲಿ ಬೆಟ್ಟಗಳು ನೋಡಿ ಎಷ್ಟು ಸಾಕಾಗಿ ಕಾಣಿಸ್ತಿದ್ದಾವೆ ಅಂದರೆ ಮಸ್ತ ಕಾಣಿಸ್ತಿದೆ. ನಾವು ಕೆಳಗಡೆ ಬರ್ಬೇಕಾದ್ರೆ ಬೆಟ್ಟಗಳು ದೂರ ರೀತಿ ಕಾಣಿಸ್ತಿತ್ತು. ಬಟ್ ಇವಾಗ ನೋಡಿ ಎಲ್ಲ ಹತ್ರ ಕಾಣಿಸ್ತಿದೆ. ಸಖತ್ತಾಗಿದೆ. ನೀವೇನಾದ್ರೂ ಮಾನ್ಸೂನಲ್ಲಿ ಬಂದುಬಿಟ್ರೆ ಅಂತೂ ಸ್ವರ್ಗ. ಇನ್ನೇನೋ ಒಂದು 10 ಕಿಲೋಮೀಟ್ರ್ ಹೋದಂಗೆ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಸ್ಟಾರ್ಟ್ ಆಯ್ತು ನೋಡಿ ಘಾಟು. ಆ ಕಡೆಯಿಂದ ಡೌನ್ ಅಲ್ಲ, ಅದಕ್ಕೆ ಹಂಸು ಅರ್ಧ ಮಾಡಿದ್ದಾರೆ. ಈ ರೀತಿ ರೌಂಡಾಗಿ ಹಾಕ್ತಾರೆ ಗೊತ್ತಾ. ಅದೆಂತಕ್ಕೆ ಹಾಕೋದು ಅಂದರೆ ಏನಾದರೂ ಬಿದ್ದ ಟೈಮಲ್ಲಿ ಉರುಳ್ಕೊಂಡು ಹೋಗ್ಲಿ ಅಂತ ಹಾಕ್ತಾರೆ. ಈ ರೀತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ನಮಗೆ ಏಟಾಗುತ್ತೆ. ಅದೊಂದು ಉದ್ದೇಶಕ್ಕೆ ಅವಾಯ್ಡ್ ಮಾಡಿ ಆ ರೀತಿ ರೌಂಡ್ ಹಾಕ್ತಾರೆ. ಅದು ಆ್ಯಕ್ಚುಲಿ ರೊಟೇಟ್ ಆಗುತ್ತೆ. ಅದು ನಾವೇನೋ ಬಿದ್ದರೆ ಉರುಳ್ಕೊಂಡು ಹೋಗಿ ಬೀಳ್ತೀವಿ, ಏಟಾಗಲ್ಲ ನಮಗೆ. ಆ ಉದ್ದೇಶಕ್ಕೆ ಹಾಕ್ತಾರೆ ಇವಾಗ. ಬರಲಾ ಫ್ರಂಟ್ ಹಿಡ್ದ ಅಂತ ಓಡಿಸ್ವಾಗ ಅಷ್ಟು ಫೀಲ್ ಆಯ್ತಲ್ಲ ಶೆಕೆ. ನಿಲ್ಸಿದ್ರೆ ಮಾತ್ರ. ಗೈಸ್ ಮೌಂಟೇನ್ಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ.
ಸೂಪರಾಗಿದೆ. ಅದಕ್ಕೆ ನಿಲ್ಲಿಸಿ ಸ್ವಲ್ಪ ವೀಡಿಯೋಸು ಫೋಟೋಸು ತಗೊಂಡ್ವಿ ನಾನು ಧನುಷು. ಈ ಕಡೆಯಿಂದ ಹೋಗುವ ಅಪ್ಪಲ್ಲ ಹಂಪ್ಸ್ ಅವಶ್ಯಕತೆ ಇಲ್ಲ, ಹಾಗಾಗಿ ಇಲ್ಲಿ ಹಂಪ್ಸ್ ಮಾಡಿಲ್ಲ. ಆ ಕಡೆಯಿಂದ ಬರೋ ಡೌನ್ ಅಲ್ಲ ಹಂಪ್ಸ್ ಮಾಡಿದ್ದಾರೆ ಅರ್ಧ. ಓಹೋ ಸ್ವರ್ಗ ನೋಡಿ ಗಾಯ್ಸ್. ಮೋತಾರ್ ಹೇರ್ ಪಿನ್ ಬೆಂಡಲ್ಲಿ ನಾವೊಂದು 9 ಹೇರ್ ಪಿನ್ ಬೆಂಡು ಆಯಿತು ನಮ್ಮದು. ಇನ್ನೂ ಎಷ್ಟಿದೆ, ಆಲ್ಮೋಸ್ಟ್ 20 ಮೇಲೇನೋ ಬರ್ಬೋದು ಏರ್ ಪಿನ್ ಬ್ಯಾಂಡ್ಸು. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಲೈಟಾಗಿ ಊಟಿ ಸೊಬಗು. ಎಲ್ಲ ಗುಂಡಿಲೆಲ್ಲ ಮನೆ ಕಟ್ಬಿಡೋರಪ್ಪ. ಇಂಥ ಜಾಗದಲ್ಲಿ ಮನೆ ಕಟ್ಬೇಕು ಇವರು. ಏನು ವ್ಯೂ ನೋಡಿಕೊಂಡೇ ದಿನ ಟೈಮ್ ಪಾಸ್ ಮಾಡ್ಬೋದು. ಇದೆಲ್ಲ ವ್ಯವಸಾಯಕ್ಕಿರೋ ಭೂಮಿ. ಒಂದ್ಸತಿ ವಿಂಟರ್ ಸೀಸನಲ್ಲಿ ಆದರೆ ಒಂದ್ಸತಿ ಬರಬೇಕು ಊಟಿ ಕಡೆ, ಸಖತ್ತಾಗಿದೆ. ಇವಾಗ ಅಷ್ಟು ಸೆಕೆ ಫೀಲ್ ಆಯ್ತಲ್ಲ ನಮಗೆ, ಲೈಟಾಗಿ ಕೂಲ್ ಫೀಲಿಂಗ್ ಬರ್ತಿದೆ. ನಾವು ಬಂದಿರೋದು ಮೈನಾಗಿ ವೀಕ್ ಡೇಸಲ್ಲಿ, ಹಾಗಾಗಿ ಊಟಿ ಜಾಸ್ತಿ ರಶ್ಶು ಇರೋಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇನ್ನು ಕೆಲವು 7 ಕಿಲೋಮೀಟರ್ಗಳು ಇದ್ದಾವೆ ಊಟಿಗೆ. ಹೆಂಗಿದಾವಪ್ಪ ಮರಗಳು. ಇಷ್ಟೊತ್ತು ಬಿಸಿಲಲ್ಲಿ ಓಡಿಸಿದ್ಕು ಸಾಕಾಯಿತು, ಇಷ್ಟೊತ್ತು ಬಿಸಿಲಲ್ಲಿ ಓಡಿಸಿದ್ಕು ಸಾಕಾಯಿತು ಅಂತ ತಂಪಾಯ್ತಾ ಉಂಟು. ದಾನಿಶು ನಾನು ಇತ್ತು ಅಂದರೆ ಒಳ್ಳೆ ಕ್ವಾಟ್ಲೆ ಕೊಡ್ತೀವಿ ಇಬ್ರು. ಮತ್ತು ನಮ್ಮ ಆಕಾಶು ದೀರ್ಘಾಯು ಇವರಿದ್ರು ಅಷ್ಟೇ. ಊಟಿ ಫೀಲಿಂಗ್ ಪ್ರಾಪರಾಗಿ ಬರ್ತಿದೆ. ಊಟಿ ಫೀಲಿಂಗ್ ಬರ್ತಿದೆ ಆಯಿತಾ. ಇವಾಗ ತಂಪು ಗಾಳಿ. ಆಲ್ಮೋಸ್ಟ್ ಇಲ್ಲಿ ನಾನು ನೋಡಿದ ಪ್ರಕಾರ ಜೀಪ್ಗಳು ಜಾಸ್ತಿ ಇದ್ದಾವೆ. ಅದು ಮ್ಯಾಕ್ಸ್ ಪಿಕಪ್ಪು ಬಲೇರೋ, ಬೇರೆ ಆ ಕಾರ್ಗಳು ಕಮ್ಮಿ ಇಲ್ಲಿ ಲೋಕಲಲ್ಲಿ. ಯಾಕಂದರೆ ಈ ಬೆಟ್ಟ ಗುಡ್ಡಗಳನ್ನ ಇಳಿಯೋಕ್ಕೆ ಅವುಗಳೇ ಬೇಕು. ಈ ಚಿಕ್ಕ ದಾರಿಲಿ ಹೋಗಬೇಕು. ಬೆಸ್ಟು ಕಾರದು ಸೆಲೆಕ್ಟ್ ಮಾಡ್ಬಿಡೋದು ಬೆಸ್ಟು ನನ್ನ ಅನಿಸಿಕೆ. ಯಾಕಂದರೆ ರೋಡ್ ವೈಡೇ ಇರೋ ತೋರಿಸ್ತದೆ. ಈ ಬೈಕ್ ಸೆಲೆಕ್ಟ್ ಮಾಡಿದ್ರೆ ಇಂಥ ಗಲ್ಲಿ ತೋರಿಸುತ್ತೆ. ಚಿಕ್ಕ ಬೈಕು ಕಟ್ಟಾಗುತ್ತೆ ಆಯಿತಾ. ನಮ್ಮದು ಡಾಮಿನರ್ ಕಟ್ಟಾಗಲ್ಲ, ಹ್ಯಾಂಡ್ಲ್ ಬರಲ್ಲ, ವೈಡ್ ಅಲ್ಲ. ಗೈಸ್ ಈ ವಿಡಿಯೋಗೆ ಇಷ್ಟೇ. ನಾವು ಊಟಿಗೆ ಬಂದು ಸ್ಟೇ ಆಗಿದ್ದು ಗ್ರೀನ್ ವ್ಯಾಲಿ ಅಂತ ಒಂದು ರೂಮ್ ತೊಗೊಂಡ್ವಿ. ರೂಮ್ದೊಂದು ದೊಡ್ಡ ಸೀನ್ ಆಯಿತು. ಸ್ಟಾರ್ಟಿಂಗು ಒಂದು ರೂಮ್ ಬುಕ್ ಮಾಡಿದ್ವಿ ಆಯಿತಾ. ಬಟ್ ಕಥೆಲಿ ಟ್ವಿಸ್ಟ್ ಏನಂದರೆ, ಆ ರೂಮ್ ಹತ್ರ ಹೋದ್ಮೇಲೆ ಅಲ್ಲಿ ಓನರ್ ನಾಡ್ಕೊಡಿತಿದ್ದಾನೆ. ನಮ್ಮದು ಒಂದು ಸ್ವಲ್ಪ ಟೆಕ್ನಿಕಲ್ ಎರರಿಂದ ಸುಮ್ಮನೆ ಆಕ್ಸೆಪ್ಟ್ ಆಗಿದೆ ಅಂತ. ಬಟ್ ಏನಾಯಿತು ಅಂದರೆ ಅದಾದಮೇಲೆ ಎಲ್ಲ ಕಡೆ ಹುಡುಕಿದ್ವಿ. 2,000 3,000 ಆ ರೀತಿ ಹೇಳ್ಕೊಂಡು ಹೋದ್ರು. ಒಂದು ಬಜೆಟ್ ಫ್ರೆಂಡ್ಲಿ ರೂಮ್ನ ನೋಡ್ಕೊಂಡೆ ಸ್ಟೇ ಆದ್ವಿ. ರೂಮ್ ಮಾತ್ರ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ರೀ ನಿಮಗೆ. ಬೆಡ್ಡು ಮತ್ತು ಅದೊಂದು ಟೇಬಲ್ ಕೊಟ್ಟಿದ್ದಾರೆ, ಹಾಗೆ ಒಂದು TV ಸಮೇತ ಇದೆ. ಇದು ನಾನೇ ಆಯಿತಾ. ಮತ್ತು ವಾಶ್ರೂಮ್ ಸಮೇತ ತುಂಬ ಹೈಜೀನಿಕ್ ಕ್ಲೀನಾಗಿದೆ. ಈ ಬಜೆಟಿಗೆ ಇದೇ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಇಲ್ಲೇ ಸ್ಟೇ ಆಯ್ತೀವಿ ಇವತ್ತು ನೈಟು. ಮತ್ತು ನಾಳೆ ಕೊಣ್ಣೂರು ಕಡೆ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟೇ. ಬಾಯ್.